ಅದಕ್ಕೆ ಹೋಗೋ ಹಾಗೆ ಹೋಗಿ ಸುಮ್ಮನೆ ಅಲ್ಲೇ ನಿಂತಿದ್ದೆ. ಈಗೇನ್ ನೀನ್ ಎದ್ದು ಸ್ನಾನಕ್ಕೆ ಹೋಗ್ತೀಯೋ ಇಲ್ವೋ? ಯಾವ ಜನ್ಮದಲ್ಲಿ ಅದೇನು ಪಾಪ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ಪಿಶಾಚಿ ಥರ ಬಂದು ನನ್ನನ್ನು ಕಾಡ್ತಿದ್ಯಾ. ಅದಕ್ಕೆ ಅದಕ್ಕೆ ಯಾಕತ್ಗೆ ನೀವು ಹಿಂಗಿದ್ದೀರಾ? ಸಿದ್ದು ಅವ್ರಿಲ್ದೆ ಇನ್ನು ಹೇಗಿರ್ತೀನಿ ಹೇಳಿ? ಅದಕ್ಕೆ ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ ನೀವು. ಹ್ಞೂ ಅದಕ್ಕೆ ಏನು ಗೊತ್ತಾ, ರಾಮಾಯಣದಲ್ಲಿ ಸೀತಾಮಾತೆಗೆ ಆಂಜನೇಯನ ಸಹಾಯ ಸಿಕ್ತು. ಆದರೆ ಇಲ್ಲಿ ಉಲ್ಟಾ, ರಾಮನಂತಿರೋ ನಮ್ಮ ಸಿದ್ದೇಗೌಡರು ನಿಮ್ಮಿಂದ ದೂರ ಆಗ್ಬಿಟ್ಟವ್ರೆ. ಅದಕ್ಕೆ ನಾವು ನಿಮ್ಮ ಜೊತೆ ನಿಂತು ಸಿದ್ದೇಗೌಡರನ್ನ ಬಿಡ್ಸ್ಕೊಬರೋಕೆ ಏನೆಲ್ಲ ಸಹಾಯ ಬೇಕು ಅಂತ ಹನುಮಂತ ಥರ ನಿಮ್ಮ ಜೊತೆಲಿ ಇರ್ತೀವಿ. ನೀವೇನೋ ತಲೆ ಕೆಡ್ಸ್ಕೊಡಿ, ಅದಕ್ಕೆ ಕಪಿಸಾನೆ ನಾವೇ ಇದ್ದೀವಿ. ಜೈ ಶ್ರೀರಾಮ್. ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ಅದಕ್ಕೆ ಈ ಕಪಿ ಸೈನ್ಯ ಯಾವಾಗಲೂ ಸದಾ ನಿಮ್ಮ ಜೊತೆನೇ ಇರ್ತೀವಿ. ಈ ರಾಮಾಯಣದಲ್ಲಿ ರಾಮ ಉಂಗ್ರ ಕೊಟ್ಬಿಟ್ಟು ಹನುಮಂತಂಗೆ ಸೀತಾಮಾತೆ ಕೊಟ್ಬಿಟ್ಟು ಬಾ ಅಂತ ಹೇಳಿಲ್ವೇ, ಹಂಗೆ ನಿಮ್ಮ ಹತ್ರ ಏನಾರು ಇದ್ರೆ ನಮಗೂ ಕೊಡಿ, ಸಿದ್ದೇಗೌಡ್ರಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀವಿ. ಅದು ಹೆಂಗೆ ಹೇಳಿ, ಹೆಂಗಿದ್ರೆ ನಾವು ಕಪಿ ಸೈನ್ಯ ಈ ಕಾಂಪೌಂಡ್ ಹಾಕ್ಬಿಟ್ಟು ಜೈಲೊಳಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಡ್ತೀವಿ ಅಲ್ವಲ್ಲ. ಆದರೆ ಯಾವ ಪೊಲೀಸು ನಮ್ಮ ಬಾಲಕ್ಕೆ ಕಡ್ಡಿಗಿರ್ದೇವ್ರು ಸಾಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಏಯ್, ನಿಂಗೆ ಅವಾಗಲೇ ಹೋಗು ಅಂತ ಹೇಳಿದ್ರೆ ತಾನೆ, ಇಲ್ಲೇ ಕೂತಿದ್ಯಾ ಇನ್ನು ಗೊತ್ತಾಗಲ್ಲ ನಿಂಗೆ? ನಾನು ಏನು ನೋಡಿಲ್ಲ ಬಿಡು. ಇಷ್ಟೊಂದು ನಾಚಿಕೆನೇನೋ ನಿಂಗೆ? ನಿನಗಿಲ್ಲ ಅಂತ ನನಗೂ ಇಲ್ಲ, ನನಗೆ ಇದೆಲ್ಲ ಇಷ್ಟ ಆಗಲ್ಲ. ನಿನ್ಗೆ ಇಷ್ಟ ಇರಲಿ ಇಲ್ಲದೆ ಇರಲಿ, ನಾನು ಬಂದೇ ಬರ್ತೀನಿ. ಯಾಕೆ ನಿನ್ನೆ ನನ್ನ ಕೈಯಿಂದ ಬೈಸ್ಕೊಂಡು ಸಾಕಾಗಿಲ್ವಾ? ಇವತ್ತು ಬೈಸ್ಕೋಬೇಕಾ? ಆಸೆನಾ ನಿನಗೆ? ನಿನ್ನ ಬೈಗುಳ ನನಗೆ ಭಗವದ್ಗೀತೆ ಇದ್ದಂಗೆ, ನೀನು ಕೊಡೋ ಏಟು ನನಗೆ ಸ್ವೀಟು. ಏಯ್, ಯಾಕೆ ಒಳ್ಳೆ ಹುಚ್ಚನಾಗಿ ಕಡ್ದೋಳ್ ಥರ ಹುಚ್ಚುಚ್ಚಾಗಾಡ್ತಿದ್ಯಾ? ಇದು ಹುಚ್ಚಲ್ಲ, ನಿನ್ನನ್ನು ಮೆಚ್ಚಕ್ಕೆ ಮಾಡ್ತಿರೋ ಅಂತ ಪ್ರಯತ್ನ. ಇದುವರೆಗೂ ಇದ್ದಿದ್ದು ತನ್ನೂನೇ ಬೇರೆ, ಇನ್ನು ಮೇಲಿರೋ ತಾನೇ ಬೇರೆ. ನೀನು ಎಷ್ಟೇ ಅಡ್ಡಿ ಮಾಡಿದ್ರು ನಾನು ಇಲ್ಲಿಗೆ ಬರೋದನ್ನು ತಡೆಯೋಕ್ಕಾಗಲ್ಲ. ನೋಡು, ಹೇಳ್ತಿದ್ದೀನಿ, ಸುಮ್ಮನೆ ಹೋಗ್ಬಿಡು. ಇವಾಗ ತಿಂಡಿ ರೆಡಿ ಮಾಡಿಟ್ಟಿದ್ದೀನಿ, ಹೊಟ್ಟೆ ತುಂಬ ತಿನ್ನುವಂತೆ ನಡಿ. ನನಗೆ ಇವಾಗ ತಿಂಡಿ ತಿನ್ನಕ್ಕೆ ಮೂಡಿಲ್ಲ, ನಂಗೆ ಬೇಕು ಅನ್ಸ್ದಾಗ ನಾನು ತಿಂತೀನಿ, ಹೋಗಿಲ್ಲಿಂದ. ಈಗ ಬರ್ತೀಯೋ ಬರಲ್ವೋ? ಏಯ್, ನನ್ಗೆ ಆರ್ಡರ್ ಮಾಡಕ್ಕೆ ನೀನು ಯಾರೋ? ಮುಂದೆ ನೀನು ಹೆಂಡತಿ ಆಗೋಳು. ತಗೋದ್, ನಿನಗೆ ಮಾತಾಡಿ ಹೇಳಿದ್ರೆ ಬುದ್ಧಿ ಕಲಿಯಲ್ಲ. ವಿಷಯ ಗೊತ್ತಾದ್ಮೇಲೂ ಶಿವನ್ ಮುಂದೆ ನಂದಿ ಕೂತಿದ್ದೀರಲ್ಲ, ನಿಮ್ ಮಗನ್ಗೆ ಬುದ್ಧಿ ಹೇಳ್ಬಾರ್ದಾ? ಹೀಗೆಲ್ಲ ಮಾಡ್ಬಾರ್ದು ಕಣೋ ಅಂತ. ನಾನ್ ಏನೇ ಹೇಳಿ, ಒಳ್ಳೆ ಹಾವು ಮುಂಗುಸಿ ತರ ಇಬ್ರು ಕಿತ್ತಾಡ್ತಾ ಇರ್ತೀರಾ, ಬಂದು ನನ್ನ ಹತ್ರ ಚಿಕ್ಕ ಮಕ್ಕಳ ತರ ಕಂಪ್ಲೇಂಟ್ ಹೇಳಿದ್ರೆ ನಾನ್ ಏನ್ ಹೇಳಿ? ಇನ್ ಯಾರ ಹತ್ರ ಮಾಡ್ಲಿ ಅತ್ತೆ? ನಿಮ್ ಮಗನಿಗೆ ಹಾಗ ಬುದ್ಧಿ ಕಲ್ಸೋದು? ನನ್ ಮಗನ್ಗೆ ಸರಿಯಾಗೇ ಬುದ್ಧಿ ಕಲ್ಸಿದ್ದೀನಮ್ಮ. ಅಂದ್ರೆ ನನಗ್ ಬುದ್ಧಿ ಇಲ್ಲ ಅಂತ ಹೇಳ್ತಿದ್ದೀರಾ? ನೋಡಿ ಮಾವ, ಹೇಗ ಅವ್ರ ಮಗನ್ ಪರವಾಗಿ ಮಾತಾಡ್ತಿದ್ದಾರೆ ಅಂತ. ತನು, ಇವರೆಲ್ಲ ವಿಶ್ವನ ಪರ ವಹಿಸಿದ್ರು, ನಾನು ನಿನ್ನ ಪರ ಇದ್ದೀನಿ. ನೀನು ಮಾಡ್ತಾರ ಸರಿಯಾಗಿದೆ ಅಮ್ಮ, ಆದರೆ ನನ್ನ ಮಗ ವಿಶ್ವನೇ ನಿನ್ನ ಸರಿಯಾಗಿ ಅರ್ಥ ಮಾಡ್ಕೋತಾ ಇಲ್ಲ. ಸರಿಯಾಗಿ ಹೇಳಿದ್ರಿ ಮಾವ. ಅತ್ತೆ ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡೆ ಅಮ್ಮ. ನಾನ್ ನಿನಗ್ ಬುದ್ಧಿ ಹೇಳಿದ್ರೆ ಅವ್ನ್ ಬೇಜಾರ್ ಮಾಡ್ಕೋತಾನೆ, ಅವನಿಗೆ ಬುದ್ಧಿ ಹೇಳಿದ್ರೆ ನೀನ್ ಬೇಜಾರ್ ಮಾಡ್ಕೋತೀಯ. ನಾನ್ ಯಾರಿಗಿಂತ ಬುದ್ಧಿ ಹೇಳಿ? ಲಲಿತಾ, ನೋಡಮ್ಮ ತನು, ನಾಳೆ ದಿನ ನೀವಿಬ್ರು ಗಂಡ ಹೆಂಡತಿ ಆಗೋರು. ಅದನ್ನ ತಪ್ಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಹೀಗಿರುವಾಗ ಅವನ್ ಬೈದ, ಕೋಪ ಮಾಡ್ಕೊಂಡ ಅಂತ ನೀನು ಹೀಗೆ ನಡ್ಕೊಂಡ್ರೆ ಹೇಗಮ್ಮ? ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನನ್ನ ಮಗ ಹೊರಟ ಇರ್ಬೋದು, ಆದ್ರೆ ಮನಸ್ಸು ಬೆಣ್ಣೆ ತರ. ಆ ಬೆಣ್ಣೆನ ಕರಗಿಸಿ ತುಪ್ಪ ಮಾಡ್ಕೊಳ್ಳೋ ಜವಾಬ್ದಾರಿ ನಿಂದಮ್ಮ. ಬೆಣ್ಣೆ ಅಲ್ಲ ಮಾವ, ಬಿದ್ರಿನ ದೊಣ್ಣೆ. ಹತ್ತಿ ತರ ಇರೋ ಮನ್ಸನ್ನ ಹೊತ್ತಿ ಉರಿಸ್ತಾನೆ. ನೋಡು ತನು, ನೀನ್ ನಮ್ ಮುಂದೆ ಹೀಗೆ ಕೂಗಾಡೋ ಬದಲು ಹೋಗಿ ಅವನ್ ಮುಂದೆ ಮಾತಾಡ್ಬೋದಲ್ವಾ? ಆಗ ಅವನೇ ನಿನ್ ಮಾತು ಕೇಳ್ತಾನೆ.
ಸುಮ್ಮನೆ ಬಂದು ನಮ್ಮ ಮುಂದೆ ಮಾತಾಡಿದ್ರೆ ನೀನ್ ಹೆದರ್ಕೊಂಡಷ್ಟು ಅವನು ಹೆದರ್ಸ್ತಾನೇ ಇರ್ತಾನೆ. ನೋಡಿದ್ರ ಅವಾಗ್ಲೇ ನನ್ನ ದಡ್ಡಿ ಅಂದ್ರಿ, ಇವಾಗ ಹೆದ್ರು ಪುಕ್ಲಿ ಅಂತಿದ್ದೀರಾ? ನೋಡಿ ಮಾವ. ನೋಡ್ರಿ ಇವಳು ನಾನು ಏನ್ ಹೇಳಿದ್ರು ಅದನ್ನ ತಪ್ಪು ತಿಳ್ಕೊತಾಳೆ. ತನು, ನಾಳೆ ನೀವಿಬ್ರು ಗಂಡ ಹೆಂಡತಿ ಆಗೋರು. ಈಗ್ಲಿಂದಲೇ ಅವನ್ನ ನೀನು ಹದ್ದು ಬಸ್ತಲ್ಲಿ ಇಟ್ಕೊಳ್ಳೋದು ನಿನ್ ಕರ್ತವ್ಯ. ನಾವೇನಾದ್ರೂ ಅವನ್ನ ಕಂಟ್ರೋಲ್ ಮಾಡ್ಬೇಡ ಅಂತ ಹೇಳಿದ್ವೇನ್ರಿ? ಇಲ್ವಲ್ಲ. ನಿನ್ ಮನ್ಸಿಗೆ ಏನ್ ಬರುತ್ತೋ ಅದನ್ನ ಮಾಡ್ಕೊ. ನಾನು ಅರ್ಥ ಮಾಡ್ಕೊಳಮ್ಮ, ನೀವಿಬ್ರು ಗಂಡ ಹೆಂಡತಿಯಾಗಿ 100 ಕಾಲ ಸುಖವಾಗಿ ಬಾಳ್ಬೇಕಾದವರು. ಆದ್ರೆ ನೀವಿಬ್ರು ಬೆಕ್ಕು ಇಲ್ಲಿ ತರ ಕಿತ್ತಾಡ್ತಿರ್ತೀರಾ, ಸ್ವಲ್ಪ ಹೊತ್ತಿಗೆ ಒಬ್ರಿಗೊಬ್ರು ಅಂಟ್ಕೊಂಡಿರ್ತೀರಾ. ಅದಕ್ಕೆ ಹೇಳೋದು ಗಂಡ ಹೆಂಡತಿ ಜಗಳದಲ್ಲಿ ಮಧ್ಯೆ ಯಾರು ಬರಬಾರ್ದು ಅಂತ. ಮಧ್ಯೆ ಬಂದವರೇ ನಿಷ್ಠೂರ. ಹೋಗಿ ಮಾವ, ನೀವ್ ಅವಾಗ್ಲೇ ನಮ್ಮಿಬ್ಬರನ್ನು ಗಂಡ ಹೆಂಡತಿ ಅನ್ಕೊಂಬಿಟ್ರ? ಅಯ್ಯೋ, ಅದರಲ್ಲಿ ಯಾಕಮ್ಮ ಅನುಮಾನ? ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಂಗೇಜ್ಮೆಂಟ್ ಆಗತ್ತೆ, ಆಮೇಲೆ ಮದುವೆ ಆಗತ್ತೆ. ಇದನ್ನ ತಪ್ಸೋಕೆ ಯಾರಿಂದನೂ ಸಾಧ್ಯ ಇಲ್ಲ, ಅಲ್ವೇನಪ್ಪ? ನೋಡು, ಅಪ್ಪನ ಒಪ್ಕೊಂಡ್ಬಿಟ್ರು. ಇನ್ಮೇಲೆ ಅವ್ನು ನಿನಗೆ ಬೈದ್ರೆ ಹೇಳಮ್ಮ, ನಾನು ವಿಚಾರಿಸ್ಕೊಳ್ತೀನಿ, ಸರಿನಾ? ಸಾಕು ಮಾವ, ಇಷ್ಟು ಹೇಳಿದ್ರಲ್ಲ, ಇನ್ಮೇಲೆ ನಾನು ವರ್ಷನ್ ತೋರಿಸ್ತೀನಿ ಅವನಿಗೆ. ಏ ಮೆತ್ತಿಗೆ ರೀ, ಮೊದ್ಲು ಇವ್ರಿಬ್ರಿಗೆ ಮದ್ವೆ ಮಾಡಿ ಮುಗಿಸಿ ದಿನ ಬೆಳಗಾದ್ರೆ ಇವ್ರ ಕಂಪ್ಲೇಂಟ್ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಸೂರ್ಯ ಸ್ವಲ್ಪ ಲೇಟ್ ಆಗೋದು ಹುಟ್ಬೋದು, ಆದ್ರೆ ಇವ್ರಿಬ್ರು ಕಂಪ್ಲೇಂಟ್ ಹೇಳೋದು ಮಾತ್ರ ಮಿಸ್ ಆಗಲ್ಲ ರೀ. ಲಲಿತಾ, ಮದುವೆ ಅಂತ ಅಂದಾಗಿ ಅವಳ ಕುತ್ತಿಗೆಗೆ 3 ಗಂಟೆ ಬಿದ್ದರೆ ಇದೆಲ್ಲ ಸರಿ ಹೋಗುತ್ತೆ. ಜೀವನದಲ್ಲೇ ಪಾಠ ಕಲಿಸುತ್ತೆ ಬಿಡು.